ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋಣ, ಮಿಕ್ಸ್ ಪಲ್ಯ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಿಂಪಲ್ಲಾಗಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟಾಗಿ ಇದ್ದೆ, ಹಾಗಾಗಿ ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸ್ನ ಕಳಿಸಿಲ್ಲ. ಜಸ್ಟ್ ಸ್ವಲ್ಪ ಅನ್ನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಿದ್ದಾರೆ. ರಾತ್ರಿ ಮಸೊಪ್ಪು ಸಾರು ಮಾಡಿದ್ನಲ್ಲ, ಅದೇ ಸಾರಿತ್ತು, ಅದಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಾನು ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ತೊಗೊಂಡೋಗಿ ಕೊಡಬೇಕು. ಸ್ಕೂಲ್ ಹತ್ತಿರ ಇರೋದ್ರಿಂದ ಇದೊಂದು ಅಡ್ವಾಂಟೇಜು ನಮಗೆ. ಅಂದರೆ ಒಂದು 11:30 ಒಳಗಡೆ ನಾವು ಲಂಚ್ ಬಾಕ್ಸ್ನ ತೊಗೊಂಡು ಹೋಗಿ ಅಲ್ಲಿ ಲೇಬಲ್ ಮಾಡಿ ಇಟ್ಟರೆ ಅವರು ಅದನ್ನು ತೊಗೊಳ್ತಾರೆ. ಈ ರೀತಿ ಒಂದು ಆಪ್ಷನ್ ಇದೆ. ನಾನು ಡೈಲಿ ಅವ್ರ ಜೊತೆಗೆ ಕಳಿಸ್ಬಿಡ್ತೀನಿ. ಅಂದರೆ ಅದೇ ಬೆಟರ್ ಅಂತ ಅವ್ರ ಟೀಚರ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಬೆಟರ್ ನೀವು ಅವ್ರಿಗೆ ತುಂಬ ಕಂಫರ್ಟ್ ಮಾಡೋದು ಬೇಡ, ನೀವು ಅವ್ರ ಜೊತೆಗೆ ಲಂಚ್ ಬಾಕ್ಸ್ನ ಕಳಿಸ್ಬಿಡಿ. ಬೆಳಗ್ಗೆ ಬಿಸಿ ಬಿಸಿ ಅಡುಗೆ ಕಳಿಸ್ಬೇಕು, 11:30ಗೆ ತೊಗೊಬಂದಿಡೋದು, ಈ ರೀತಿ ಎಲ್ಲ ಅಭ್ಯಾಸ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆ ರೀತಿ ಮಾಡೋದಕ್ಕೆ ಹೋಗಲ್ಲ. ಇವಾಗ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ನ ತೊಳ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಟೊಮ್ಯಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಇವತ್ತು ನಾನಿಲ್ಲಿ ತರಕಾರಿ ಪಲ್ಯ ಮಾಡೋದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ, ಹಾಗೆಯೇ ಕೋಸಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸೋರೆಕಾಯಿ ಹಾಕ್ಕೋಬೋದು, ನವಿಲುಕೋಸು ಹಾಕ್ಕೋಬೋದು, ಮತ್ತು ಇನ್ನೇನಾದರೂ ತರಕಾರಿ ಇದ್ದರೆ ಹಾಕ್ಬೋದು, ಬೀಟ್ರೋಟ್ ಕೂಡ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡು ಮಾಡ್ಬೋದು. ಅದರೊಟ್ಟಿಗೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು 4 ಎಸ್ಲು ಬೆಳ್ಳುಳ್ಳಿ, ಇದಿಷ್ಟನ್ನು ರುಬ್ಕೊಂಡು ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ದೇ ಸ್ಕಿಪ್ ಮಾಡ್ಬೋದು. ಈ ರೀತಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಏನು ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. 2 ವಿಷಲ್ ಕೂಗಿಸ್ಕೋಬೇಕು ಅಷ್ಟೇ. ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ನಾನು ಇವಾಗ ಚಪಾತಿಗೆ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಚಪಾತಿಗೆ ಯಾವಾಗಲೂ ಒಂದು ಅರ್ಧ ಗಂಟೆ ನೆಂದರೆ ಚೆನ್ನಾಗಿರುತ್ತೆ. ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಇನ್ನೇನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅನಿಲ್ ಬಂದೇ ಬಿಟ್ಟರು. ಇವಾಗ ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಲಂಚ್ ಬಾಕ್ಸು ಎಲ್ಲ ರೆಡಿ ಆಗಿಬಿಟ್ಟಿರಬೇಕು. ಮುದ್ದೆ ಕೂಡ ಮಾಡಬೇಕು. ಚಪಾತಿ ಬಾಕ್ಸಿಗೆ ಕಟ್ತೀನಿ, ಮುದ್ದೆ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಯೇ ಚಪಾತಿನೂ ತಿಂದು ಮತ್ತು ಆಫೀಸಲ್ಲೂ ಚಪಾತಿ ತಿಂದರೆ ಒಂದು ಸ್ವಲ್ಪ ಎದೆ ಉರಿ ಥರ ಆಗುತ್ತೆ ಅಂಥೇಳಿ ನಾನು ಇಲ್ಲೇ ಮುದ್ದೆ ಮಾಡ್ತೀನಿ. ಬಾಕ್ಸ್ಗೆ ಚಪಾತಿ ಮತ್ತು ಪಲ್ಯನ ಕಳಿಸ್ತಾ ಇದ್ದೀನಿ. ಬೇಗ ಎಲ್ಲ ಇಲ್ಲೂ ಕೂಡ ಅಷ್ಟೇ, ಎಲ್ಲ ತರಕಾರಿ ಹೆಚ್ಚಿದೆಲ್ಲ ಹಾಗಾಗೆ ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಚಪಾತಿ ಸ್ವಲ್ಪ ಲಟ್ಟಿಸ್ಕೊಂಡು ಸುಟ್ಕೊಂಡು ಪಲ್ಯ ಒಗ್ಗರಣೆ ಹಾಕ್ಕೊಂಬಿಟ್ರೆ ರೆಡಿ ಆಯಿತು. ಈ ಕಡೆ ಮುದ್ದೆಗೂ ಇಡಬೇಕು. ಎಲ್ಲ ಪಟ್ಪಟ ಅಂತ ಮಾಡ್ಕೊಳ್ತೀನಿ. ನನಗೆ ಆರಾಮಾಗಿದ್ದರೆ ನನಗೇನು ಕೆಲಸ ಮಾಡ್ಕೊಳ್ಳೋಕ್ಕೇನು ಕಷ್ಟ ಆಗೋಲ್ಲ. ನಿನ್ನೆ ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗಾಗಿ ಒಂಚೂರು ಕಷ್ಟ ಆಯಿತು. ಅದು ಬಿಟ್ಟರೆ ಆರಾಮಾಗಿದ್ದರೆ ನಾನು ಎಲ್ಲ ಬೇಗ ಮಾಡ್ಕೊಂಬಿಡ್ತೀನಿ. ಹೀಗೆ ಬೆಳಗ್ಗೆ ಹೊತ್ತು ಬೇಗ ಎಲ್ಲ ಕೆಲಸ ಎಲ್ಲ ಹೆಂಗಸರದು ಇದೇ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿ ಇರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಬಟ್ ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಬೆಳಗ್ಗೆ ಸ್ವಲ್ಪ ಬೇಗ ಆಗುತ್ತೆ. ಬಟ್ ನಾನು ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಳ್ಳೋದಿಲ್ಲ. ಯೂಶ್ವಲಿ ಏನು ಮಾಡಬೇಕು ಅಂತ ಮಾತ್ರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ರೆ ಒಂಥರ ಆಗಿಬಿಡತ್ತೆ ಅಂಥೇಳಿ ಇವಾಗ ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ, ಈ ಕಡೆ ಪಲ್ಯ ಕೂಡ ಬೇಯ್ಕೊಳ್ತಾ ಇದೆ. ಚಪಾತಿ ಕೂಡ ಲಟ್ಟಿಸ್ಕೊಂಡ್ರೆ ಬೇಗ ಸುಟ್ಕೊಂಡ್ಬಿಡ್ಬೋದು ಅಂತ ಚಪಾತಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ಹೊರಗಡೆ ಅನ್ನೋದಕ್ಕಿಂತ ಒಂದು ದೊಡ್ಡ ಕೆಲಸನೇ ಇದೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಅಂದರೆ ನನ್ನ ತಮ್ಮ ಶಬರಿಮಲೆಗೆ ಹೋಗಬೇಕು ಅಂಥೇಳಿ ಒಂದು 2-3 ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ದ. ಅವ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂಥೇಳಿ.
ಆದರೆ ಹೋಗೋಕ್ಕಾಗಿರಲಿಲ್ಲ. ಅವನು ನಾನ್ ವೆಜ್ ಎಲ್ಲ ಬಿಟ್ಟು ಫುಲ್ಲು ಮಡಿಯಿಂದ 2-3 ತಿಂಗಳಿಂದ ಅಂದರೆ ಡಿಸೆಂಬರ್ ಎಂಡಿಂದನೂ ಅವನು ಏನೂ ನಾನ್ ವೆಜ್ ತಿಂದಿಲ್ಲ. ಫುಲ್ಲು ಕಂಪ್ಲೀಟಾಗಿ ಶಬರಿಮಲೆಗೆ ಹೋಗಬೇಕು ಅಂತ ಫಿಕ್ಸ್ ಆಗಿ ಮೆಂಟಲಿ ರೆಡಿ ಆಗಿಬಿಟ್ಟಿದ್ದಾನೆ. ಬಟ್ ಯಾರೂ ಸೆಟ್ ಆಗ್ತಾಯಿಲ್ಲ ಅವನ ಜೊತೆಗೆ ಹೋಗೋದಕ್ಕೆ. ಹಾಗಾಗಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದ ಅವನು. ಕೊನೆಗೆ ಮೊನ್ನೆ ಯಾರೋ ಅವ್ನ ಫ್ರೆಂಡ್ಸು ನಾವು ಹೋಗ್ತಾ ಇದ್ದೀವಿ, ನೀವು ಬರ್ತೀರಾ ಅಂತ ಕರೆದ್ರು ಅಂತೆ. ಹಾಗಾಗಿ ಅವನು ರೆಡಿ ಆಗಿಬಿಟ್ಟು 2 ಡೇಸಲ್ಲಿ ಒಂದೇ ದಿನ, ಹಿಂದಿನ ದಿನ ಅವರು ಹೇಳಿರೋದು, ಒಂದೇ ದಿನದಲ್ಲಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾನೆ. ಅಂದರೆ ಅವನು ಒಬ್ಬನೇ ಹೋಗ್ತಾ ಇಲ್ಲ, ಅವನು ಮತ್ತು ನನ್ನ ತಮ್ಮಂದಿರಿಬ್ರು, ಅಂದರೆ ನನ್ನ ಕಸಿನ್ ಬ್ರದರು ಮತ್ತು ನನ್ನ ತಮ್ಮಂದಿರಿಬ್ರು ನನಗೆ ಓನ್ ಬ್ರದರ್ಸ್ ಬಂದುಬಿಟ್ಟು ಇಬ್ಬರು ಇರೋದು. ಯಾರೋ ಕೇಳಿದ್ರು ಕೂಡ ಈ ಕ್ವೆಶನ್ನ, ನಿಮಗೆ ಎಷ್ಟು ಜನ ತಮ್ಮಂದಿರು ಅಣ್ಣಂದಿರು ಅಂತ. ನಾನೇ ದೊಡ್ಡೋಳು, ನನಗೆ ಇರೋದು 2 ತಮ್ಮಂದಿರು. ಅವರಿಬ್ಬರು ಅಭಿಲಾಷ್ ಆಕಾಶ್ ಅಂತೇಳಿ, ನನ್ನ ಹೆಸರು ದೀಪಿಕಾ ಅಂತ. ತುಂಬ ಜನ ಹೇಳ್ತಿರ್ತಾರೆ, ಅಂದರೆ ಚಿಕ್ಕವರಿಂದನೂ ಅಷ್ಟೇ ತುಂಬ ಜನ ಕೇಳೋದು ನನಗೆ, ನಿನ್ನ ಹೆಸರು ಮಾತ್ರ ದೀಪಿಕಾ ಅಂತ ಇದೆ, ಅವ್ರ ಹೆಸರು ಅಭಿಲಾಷ್ ಆಕಾಶ್ ಅಂತ ಇದೆ, ನಿನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡು ಆಯಿಂದ ಅಂತ ಹೇಳ್ಬಿಟ್ಟು ತುಂಬ ಜನ ಸಜೆಸ್ಟ್ ಮಾಡ್ತಾಯಿದ್ರು. ಆದರೆ ಇಟ್ಟಿರೋ ಹೆಸರನ್ನ ಹಿಂಗೆ ಬದಲಾಯಿಸ್ಕೊಳಕ್ಕಾಗತ್ತೆ, ಆಲ್ರೆಡಿ ಇಟ್ಬಿಟ್ಟಿದ್ರು. ನಮ್ಮ 3 ಜನಕ್ಕೂ ಹೆಸರಿಟ್ಟಿರೋದು ನಮ್ಮ ಅತ್ತೆನೇ, ಅಂದರೆ ನಮ್ಮ ಅಪ್ಪನ ತಂಗಿ. ನಮ್ಮ 3 ಜನಕ್ಕೂ ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಟಿರೋ ಅಂಥದ್ದು. ನಮ್ಮಮ್ಮ ನಮ್ಮ ಅಪ್ಪಾಜಿ ಏನು ಹೆಸರು ಸೆಲೆಕ್ಟ್ ಮಾಡಿ ಇಟ್ಟಿರೋ ಅಂಥದ್ದಲ್ಲ, ಎಲ್ಲ ನಮ್ಮ ಅತ್ತೆನೇ ನಮಗೆಲ್ಲ ಹೆಸರನ್ನ ಇಟ್ಟಿರೋದು. ಈಗ ನಾನಿಲ್ಲಿ ಪಲ್ಯಕ್ಕೆ ಬಂದುಬಿಡೋಣ. ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಲ್ವ. ತರಕಾರಿ ಎಲ್ಲ ಬೆಂದಿದೆ ಇವಾಗ, ಕಾಳು ಕೂಡ ಬೆಂದಿರುತ್ತೆ ಯಾಕಂದರೆ ನೆನೆಸಿಟ್ಟಿದ್ನಲ್ವ, ಹಾಗಾಗಿ. ಈ ಕಡೆ ಚಪಾತಿ ಕೂಡ ಆಗ್ತಾಯಿದೆ. ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಸಾಸಿವೆ ಹಾಕಿನ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಏನು ಬೇಯಿಸ್ಕೊಂಡಿರೋ ಅಂಥ ತರಕಾರಿನ ನೀರು ಸಮೇತ ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕಿ, ಆವಾಗ ಪಲ್ಯ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ. ತುಂಬ ಜಾಸ್ತಿ ತೆಳ್ಳಗಾಯ್ತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು, ಏನಾಗಲ್ಲ. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. 2 ಮಿಕ್ಸ್ ಇರುತ್ತಲ್ಲ ಎಲ್ಲರ ಮನೇಲೂ, ಅದನ್ನೇ 1-2 ಚಮಚ ಹಾಕಿದ್ರೆ ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ನಮ್ಮ ಮನೆಯಲ್ಲಿ ಈ ಪಲ್ಯ ತುಂಬಾ ಇಷ್ಟ. ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ. ಹಾಗೆಯೇ ಇದು ಒಂಥರ ಗ್ರೇವಿಯಾಗಿ ಇರೋದ್ರಿಂದ, ಜ್ಯೂಸಿ ಆಗಿರೋದ್ರಿಂದ ಈ ರೀತಿ ಪಲ್ಯಗಳು ನಮ್ಮ ಮನೇಲಿ ಇಷ್ಟ ಆಗುತ್ತೆ. ಈ ಬೀಟ್ರೋಟ್ ಪಲ್ಯ, ಡ್ರೈ ಪಲ್ಯಗಳಿಗಿಂತ ಈ ರೀತಿ ಪಲ್ಯ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಇವಾಗ ಅನಿಲ್ಗೆ ಬಾಕ್ಸು ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಯಿತು. ಅವರು ಇವಾಗ ಊಟ ಮಾಡಿಕೊಂಡು ಹೊರಡ್ತಾರೆ. ಅನಿಲ್ನ ಡ್ರಾಪ್ ಮಾಡಿಬಿಟ್ಟು ನಾನು ಬಂದುಬಿಟ್ಟು ಮಕ್ಕಳಿಗೆ ಚಪಾತಿ ಮಾಡಿಕೊಂಡು ಸ್ವಲ್ಪ ಪಲ್ಯ ಎಲ್ಲ ಹಾಕ್ಕೊಂಡು ಬಾಕ್ಸ್ಗೆ ಇವಾಗ ಲೇಬ್ಲಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಅವ್ರ ಹೆಸರು ಮತ್ತು ಸೆಕ್ಷನ್ನ ಬರೆದ್ಬಿಟ್ಟು ಆ ಲಂಚ್ ಬ್ಯಾಗ್ ಮೇಲೆ ಇಟ್ಬಿಟ್ಟು ಬಂದರೆ ಅವರು ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ. ಮಕ್ಕಳು ಕೂಡ ಕಳಿಸಿರಲ್ಲ, ಗೊತ್ತಿರುತ್ತಲ್ಲ, ಲಂಚ್ ಟೈಮ್ ಆಗಿದ ತಕ್ಷಣ ಅವರು ಕೆಳಗಡೆ ಬಂದು ಅವ್ರ ಹೆಸರಿನ ಬ್ಯಾಗ್ನ ಅವರು ತೊಗೊಂಡು ಹೋಗ್ತಾರೆ. ನಮ್ಮ ಚಿನ್ನು ಕೃಷ್ಣ ಇಬ್ಬರೂ ಒಂದೇ ಸ್ಕೂಲ್ ಆಗಿರೋದ್ರಿಂದ ನಮ್ಮ ಚಿನ್ನುನೇ 2 ಬ್ಯಾಗು ತೊಗೊಂಡು ಅವನಿಗೂ ಕೊಟ್ಬಿಟ್ಟು ಅವಳು ತೊಗೊಂಡು ಹೋಗ್ತಾಳೆ ಲಂಚ್ ಟೈಮಲ್ಲಿ. ಅವನಿನ್ನೂ ಚಿಕ್ಕವನಲ್ವ, ಅಷ್ಟು ನೆನಪಿರೋದಿಲ್ಲ. ಮತ್ತು ಆಟ ಆಡೋ ಜ್ಞಾನದಲ್ಲಿ ಅವನಿಗೆ ಲಂಚು ಏನೂ ನೆನಪಿರಲ್ಲ. ಹಾಗಾಗಿ ಇವಳೇ ತೊಗೊಂಡೋಗಿ ಕೊಟ್ಬಿಡ್ತಾಳೆ ಅವನಿಗೂ ಕೂಡ. ಅದಾದ ನಂತರ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ರೆಡಿ ಆಗಿಬಿಟ್ಟು ನಾನು ಇವಾಗ ನನ್ನ ತಮ್ಮಂಗೆ ಶಬರಿಮಲೆ ಕಳ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವರು ಬೆಂಗಳೂರಿಂದ ಹೋಗ್ತಾ ಇಲ್ಲ, ಅವರು ಮೈಸೂರಿಂದ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ಬಂದು ಮೈಸೂರವರು, ಹಾಗಾಗಿ ನಾವು ಕೂಡ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಳ್ತಾ ಇದ್ದಾರೆ. ಕಾರ್ನ ನೀಟಾಗಿ ವಾಶ್ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ರೆಡಿ ಆಗಿಬಿಟ್ಟಿದೆ. ನಮ್ಮಮ್ಮ ಅಂತೂ ನಿನ್ನೆಯಿಂದನೇ ದೇವ್ರ ಪೂಜೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬೆಳಗ್ಗೆನೂ ಅಷ್ಟೇ ದೇವ್ರ ಪೂಜೆ ಮಾಡಿಸ್ಕೊಂಬಂದಿದ್ದಾರೆ, ಕಾರ್ ಪೂಜೆ ಮಾಡಿಸ್ಕೊಂಬಂದಿದ್ದಾರೆ. ಹಾಗೆಯೇ ದೇವ್ರ ಪೂಜೆ ಕೂಡ ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದಿದ್ದಾರೆ, ಅರ್ಚನೆ ಎಲ್ಲ ಮಾಡಿಸ್ಕೊಬಂದಿದ್ದಾರೆ. ಇವಾಗ ಮತ್ತೆ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ. ನಾವು ಇವಾಗ ಸಂಜೆ ಅಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ, ಒಂದು 4 ಗಂಟೆ ಅಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ. ಮಕ್ಕಳು ಸ್ಕೂಲಿಂದ ಕರ್ಕೊಬಂದುಬಿಟ್ಟು ಆಮೇಲೆ ಹೋಗ್ತಾ ಇರೋದು. ನಮ್ಮ ಚಿನ್ನೂನ ಬರ್ತೀನಿ ಅಂತ ಅಂದ್ಲು, ಅವಳನ್ನು ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಆದರೆ ಆಮೇಲೆ ನೋಡಿದ್ರೆ ಅವಳು ಇಲ್ಲ, ನಾನು ಅತ್ತೆ ಜೊತೆ ಇರ್ತೀನಿ, ನನ್ನ ತಮ್ಮನ ಹೆಂಡ್ತಿದ್ದಾಳಲ್ಲ, ದೊಡ್ಡ ತಮ್ಮನ ಹೆಂಡ್ತಿ ಜೊತೆ ಇರ್ತೀನಿ ನಾನು ಇಲ್ಲೇ ಅಂತ ಅಂದ್ಲು. ಹಾಗಾಗಿ ಅವಳನ್ನ ಇಲ್ಲಿ ಬಿಟ್ಬಿಟ್ಟು ನಮ್ಮ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮಂದಿರು, ನನ್ನ ಕಸಿನ್ ಬ್ರದರ್, ಇಷ್ಟು ಜನನು ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪಾಜಿ ಆಲ್ರೆಡಿ ಟ್ರೈನಲ್ಲಿ ಹೋಗಿಬಿಟ್ಟಿದ್ದಾರೆ. ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಪ್ಲ್ಯಾನಿಂಗ್ ತುಂಬ ಅರ್ಜೆಂಟಲ್ಲಿ ಆಗಿದ್ದರಿಂದ ಅನಿಲ್ ಬರೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಕಳ್ಸೋಕ್ಕಾದರೂ ಬರ್ಬೋದಾಗಿತ್ತು, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ. ನಾವೇನು ಅಂದ್ಕೊಂಡ್ವಿ, ಇಲ್ಲಿಂದನೇ ಕಾರ್ ಹತ್ತಿಸ್ಬಿಟ್ಟು ಕಳಿಸ್ಬಿಡೋಣ, ಅವರು ಅಲ್ಲಿ ಇರುಮುಡಿ ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಇರುಮುಡಿ ಕಟ್ಟೋಕ್ಕೆ ಮುಂಚೆ ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ತೊಗೋಬೇಕು, ಈ ರೀತಿ ಎಲ್ಲ ಇರೋದ್ರಿಂದ ನಾನು ಹೇಳಿದೆ, ಅಮ್ಮ ಹೋಗಿ ಬರೋಣ, ಏನಾಗಲ್ಲ, ಲೇಟಾದರೂ ಪರವಾಗಿಲ್ಲ ನಾವು ಆ ಕಡೆಯಿಂದ ಬರೋದಕ್ಕೆ, ಟ್ರೈನ್ ಇರುತ್ತಲ್ಲ ಮೈಸೂರಿಂದ, ಏನಾಗಲ್ಲ, ಅಕಸ್ಮಾತ್ ಏನಾದರೂ ಬರೋಕ್ಕಾಗಿಲ್ಲ ಅಂತಾದರೆ ಉಳ್ಕೊಂಡಿದ್ದು ಬೆಳಗ್ಗೆ ಬರೋಣ, ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿಬಿಟ್ಟು ಹೊರಟ್ವಿ.
ಮೈಸೂರಿಗೆ ಹೋಗ್ಬಿಟ್ಟು ಇರುಮುಡಿ ಕಟ್ಟಿಸ್ಬಿಟ್ಟು ರೆಡಿ ಮಾಡಿಬಿಟ್ಟೆ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಮ್ಮ ಅಮ್ಮಂಗಂತೂ ದೂರ ಅಲ್ವಾ ಹೋಗ್ತಾ ಇರೋದು, ಎಷ್ಟೊಂದು ಟೆನ್ಷನ್ ಅಂದರೆ ಟೆನ್ಷನು. ಎಷ್ಟು ಸರಿ ದೇವ್ರಿಗೆ ಕೈ ಮುಗ್ದಿದ್ದಾರೋ ಬೆಳಗ್ಗೆಯಿಂದ ಅದೇ ಮಾಡ್ತಾ ಇದ್ದಾರೆ. ಜಪ ತಪ ಕೈ ಮುಗಿಯೋದು, ಎಲ್ಲಿ ಸಿಕ್ಕಿದ ದೇವಸ್ಥಾನಗಳಿಗೆಲ್ಲ ಕೈ ಮುಗ್ಕೊಂಡೆ. ಕಾರಲ್ಲೂ ಅಷ್ಟೇ ಹೋಗಬೇಕಿದ್ರೆ ಯಾವ ದೇವಸ್ಥಾನ ಕಾಣುತ್ತೋ ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿಯೋದೆ. ಹರಕೆ ಕಟ್ತಾ ಇತ್ತಲ್ಲಿ. ಎಲ್ಲ ಅದರಲ್ಲೇ ಇಡು. ಫೋಟೋ ಇಂಪಾರ್ಟೆಂಟು. ಶಬರಿಮಲೆಯಿಂದ ಬಂದು ವಿಡಿಯೋ ನೋಡೋಣ. ಕುತ್ಕೊಳ್ಳಮ್ಮ, ಹೋಗೋಣ. ಇಡ್ಲಾ ಈ ಸರ್ತಿ ಕೂಡ ಎಕ್ಸ್ಪ್ರೆಸ್ ವೇನಲ್ಲೇ ಬಂದ್ವಿ ನಾವು ಮೈಸೂರಿಗೆ. ಹಾಗಾಗಿ ನಾನು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ. ಲಾಸ್ಟ್ ಟೈಮ್ ಆಲ್ರೆಡಿ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ತೋರಿಸಿದ್ದೀನಿ. ಎಕ್ಸ್ಪ್ರೆಸ್ ವೇದಲ್ಲಿ ಬಂದಿದ್ದೆಲ್ಲ ಚೆನ್ನಾಗಿತ್ತು. ಈ ಸರಿ ಕೂಡ ಹಾಗೆಯೇ ಸ್ವಲ್ಪ ಬೇಗನೆ ಬಂದ್ವಿ. ಇಲ್ಲಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಾಲೆ ಎಲ್ಲ ಹಾಕುವಂಥದ್ದು. ಹಾಗಾಗಿ ನಾವಿಲ್ಲಿ GRS ಫ್ಯಾಂಟಸಿ ಪಾರ್ಕ್ ಎದುರುಗಡೆನೇ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ದೇವಸ್ಥಾನದ ಹತ್ರ ಇದ್ದರು, ನಾವಿಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಕೃಷ್ಣ ಹಶ್ವು ಅಂತ ಇದ್ದ. ಇಲ್ಲೆಲ್ಲೂ ಸುತ್ತಮುತ್ತ ಹೋಟ್ಲೇ ನನಗೆ ಕಾಣಿಸ್ಲಿಲ್ಲ. ಹಾಗಾಗಿ ಏನು ಮಾಡಿದೆ, ಸ್ವಿಗ್ಗಿ ಓಪನ್ ಮಾಡಿದೆ. ಡಾಮಿನೋಸ್ ಕೂಡ ಇತ್ತು ಇಲ್ಲಿ. ಹಾಗಾಗಿ ಡಾಮಿನೋಸಲ್ಲಿ ಒಂದೊಂದು ಪಿಜ್ಜಾ ಆರ್ಡ್ರ್ ಮಾಡಿ ಕೊಟ್ಟೆ. ತಿಂದ್ಕೊಂಡು ಕುತ್ಕೊಂಡ. ಅವನಿಗೂ ಕೂಡ ಖುಷಿ ಆಯಿತು ಕೊಡಿಸಿದ್ದು. ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲೋ ನೋಡಿದೆ, ಎಲ್ಲಾದರೂ ಫ್ರೂಟ್ಸ್ ಸಾರು ಇದೆಯಾ, ಏನಾದರೂ ಇದೆಯಾ, ಜ್ಯೂಸ್ ಏನಾದ್ರು, ಎಳ್ನೀರು ಆ ಥರ ಏನಾದರೂ. ಏನೂ ಕಾಣಿಸ್ಲಿಲ್ಲ. ಇಲ್ಲಿ ಬರೀ ಗ್ಯಾರೇಜ್ಗಳಿದೆ ಸಿಕ್ಕಾಬಟ್ಟೆ. ಹಾಗಾಗಿ ಬೇರೆ ಏನೂ ಕಾಣಿಸ್ಲಿಲ್ಲ. ಅದಕ್ಕೆ ಸರಿ ಆಯಿತು, ಪಿಜ್ಜಾನೇ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿಜ್ಜಾನೇ ಆರ್ಡ್ರ್ ಮಾಡಿಕೊಟ್ಟೆ ಅವನಿಗೆ. ಅಂದರೆ ನಾವು ಬರೋ ಪ್ಲ್ಯಾನು ಏನೂ ಇರಲಿಲ್ವಲ್ಲ, ಹಾಗಾಗಿ ನಾವೇನು ಅಡುಗೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಅಲ್ಲಿಂದನೇ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಒಂದು ಸರಿ. ಆಮೇಲೆ ಫೈನಲಿ ಒಂದು ಬೆಳಗ್ಗೆ ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ನಾವು ಡಿಸೈಡ್ ಮಾಡಿದ್ದು ಮೈಸೂರಿಗೆ ಹೋಗಿ ಇರುಮುಡಿ ಕಟ್ಟಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ ಬರೋಣ ಅಂತ ಹೇಳಿ. ಹಾಗಾಗಿ ನಾವೇನು ಮಾಡಿದ್ವಿ, ಏನೂ ಅಡುಗೆ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಹಾಗೆ ಹೊರಟ್ಬಿಟ್ವಿ. ಹಾಗಾಗಿ ಪಿಜ್ಜಾನ ಆರ್ಡ್ರ್ ಮಾಡಿದೆ. ಚೆನ್ನಾಗಿತ್ತು ಪಿಜ್ಜಾ. ಮೈಸೂರಲ್ಲೂ ಕೂಡ ಸ್ವಿಗ್ಗಿ ಎಲ್ಲ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಾಗಿದ್ದು ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ ಮಾತ್ರ ಅಂತೇಳಿ. ಮೈಸೂರು ಕೂಡ ಬೆಂಗಳೂರಿಗಿಂತ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಒಂಥರ ಖುಷಿಯಾಗತ್ತೆ ನೋಡೋದಕ್ಕೆ ಮೈಸೂರು ಒಂಥರ ನನಗೆ ಇಷ್ಟವಾಗಿರೋ ಅಂಥ ಜಾಗ ಅಂತ ಹೇಳ್ಬೋದು. ಮೈಸೂರು ಅಂತ ಹೆಸರು ಕೇಳಿದ್ರೇ ಒಂಥರ ಖುಷಿಯಾಗತ್ತೆ ನನಗೆ. ನನಗೆ ಆ್ಯಕ್ಚುಲಿ ಅಯ್ಯಪ್ಪ ದೇವಸ್ಥಾನ ಅಂದರೆ ಸ್ವಲ್ಪ ಭಯನೇ. ಅಂದರೆ ಹೆಣ್ಮಕ್ಳು ಎಲ್ಲ ಹೋಗಬಾರ್ದು, ಈ ರೀತಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ನನಗೆ. ಮೇಲ್ಗಡೆ ಏನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿ ಮೇಲ್ಗಡೆ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು, ಅಂದರೆ ಕಪ್ಪು ಕಲರ್ ಪಂಚೆ ಹಾಗೆಯೇ ಶಲ್ಯ ಇದೆಲ್ಲ ಹಾಕ್ಕೊಂಡು ಅವರು ಮಾಲೆ ಎಲ್ಲ ಹಾಕ್ಕೊಂಡು ಬರಬೇಕಲ್ವ, ಆ ರೀತಿ ಹಾಕ್ಕೊಂಡು ಬಂದರು. ಅಲ್ಲೆಲ್ಲ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಕೆಳಗಡೆ ಬಂದ್ವಿ. ಇಲ್ಲಿ ಇರುಮುಡಿ ಎಲ್ಲ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಇದೆ ಇಲ್ಲಿ ಬಂದಮೇಲೆ ನಾನು ವೀಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಬ್ಬರು ಅಂದರೆ ನನ್ನ ತಮ್ಮನ ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದರು. ಅವ್ರ ಮಗು ಕೂಡ ಆಯಿತು, ಕ್ಯೂಟಾಗಿತ್ತು ಮಗು. ನಮ್ಮ ಕೃಷ್ಣಂಗೆ ಖುಷಿ ಅಂದರೆ ಖುಷಿ, ಮಕ್ಕಳಂದರೆ ಸಖತ್ ಇಷ್ಟ ಅವನಿಗೆ. ನಾವಲ್ಲಿ ಇರೋವರೆಗೂ ಅವನೇ ಎತ್ಕೊಂಡಿದ್ದ, ಅವನೇ ಆಟಾಡಿಸ್ತಾ ಇದ್ದ ಅವಳನ್ನ. ತುಂಬ ಖುಷಿಯಾಗಿ ಇದ್ದ ಅವನು. ಈ ಕಡೆ ಪೂಜೆ ಕೂಡ ಅವರು ರೆಡಿ ಮಾಡ್ಕೊಳ್ತಾಯಿದ್ರು. ಅಂದರೆ ಸ್ವಾಮಿ ಪೂಜೆಗೆ ಅವರೇ ಎಲ್ಲ ರೆಡಿ ಮಾಡ್ಕೋಬೇಕಲ್ವ, ಸ್ವಾಮಿಗಳೇ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾವೇನು ಟಚ್ ಮಾಡೋಂಗಿಲ್ವಲ್ಲ, ಅಲ್ಲಿ ದೂರನೇ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ. ಇರುಮುಡಿ ಕಟ್ಟೋ ಟೈಮಲ್ಲಿ ಅವರು ನಮಗೆ ಕರೀತಾರೆ, ಅಂದರೆ ಇರುಮುಡಿ ಒಳಗಡೆ ಅಕ್ಕಿನ ಹಾಕೋದಕ್ಕೆ ನಮಗೆ ಕರೀತಾರೆ. ಆವಾಗ ನಾವು ಹೋಗ್ಬಿಟ್ಟು ಮಾಡಿಕೊಂಡು ಬಂದ್ವಿ. ನಾನು ಈ ಒಂದು ಎಲ್ಲ ಪೂಜೆಗಳನ್ನ ವಿಶೇಷವಾಗಿ ನೋಡಿದ್ದು ಇದೇ ಮೊದಲನೇ ಸರಿ. ನಮ್ಮನೆಯಲ್ಲಿ ನಾನು ಇಲ್ಲಿವರೆಗೂ ಯಾವತ್ತೂ ನೋಡಿರಲಿಲ್ಲ.
ಅಂದರೆ ನಮ್ಮ ಮನೇಲಿ ಯಾರೂ ಮಾಲೆ ಹಾಕಿಲ್ಲ. ನಮ್ಮ ಚಿಕ್ಕಪ್ಪ ಒಬ್ಬರು ಹಾಕಿದ್ರು, ಬಟ್ ನಾನು ಅವಾಗ ಹೋಗಿರಲಿಲ್ಲ. ನಮ್ಮ ಅಮ್ಮ ಎಲ್ಲ ಹೋಗಿದ್ರಂತೆ, ಆದರೆ ನಾನು ಹೋಗಿರಲಿಲ್ಲ. ನಾನಿದೇ ಫಸ್ಟ್ ಟೈಮು ಈ ಒಂದು ಎಲ್ಲದೂ ಅಂದರೆ ಏನು ಇದೆಲ್ಲ ಮಾಡಿದ್ರಲ್ಲ, ಇರುಮುಡಿ ಕಟ್ಟೋದು ಎಲ್ಲ ಕಂಪ್ಲೀಟಾಗಿ ನೋಡಿದ್ದು ನಾನು ಇದೇ ಮೊದಲನೇ ಸಾರ್ತಿ. ನಿಮಗೂ ಕೂಡ ಒಂದು ಕಂಪ್ಲೀಟಾಗಿ ವೀಡಿಯೋನ ತೋರಿಸ್ತಾ ಇದ್ದೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ಅಯ್ಯಪ್ಪ 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 ದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಶರಣಮಯ್ಯಪ್ಪ 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 ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ತಲೆ ಮೇಲೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಹೇಳು. ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದಗ ತೋಂ ತೋಂ ಅಯ್ಯಪ್ಪದಿಂದಕ ತೋಂ ತೋಂ ಸ್ವಾಮಿದಿಂದಗ ತೋಂ ತೋಂ ಅಯ್ಯಪ್ಪದಿಂದಕ ತೋಂ ತೋಂ ಅಯ್ಯಪ್ಪದಿಂದಗ ತೋಂ ತೋಂ ಸ್ವಾಮಿದಿಂದಕ ತೋಂ ತೋಂ ಸ್ವಾಮಿದಿಂದಗ ತೋಂ ತೋಂ ಅಯ್ಯಪ್ಪದಿಂದಕ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣೋ ಅಯ್ಯಪ್ಪ ಶರಣಂ ಸ್ವಾಮಿ ಶರಣೋ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣೋ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಪ್ಪ ಅಯ್ಯಪ್ಪ ಶರಣಂ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಇಟ್ಕೊಳ್ಳಿ ಇಟ್ಕೊಳ್ಳಿ ತಲೆಗೆ ಇಟ್ಕೊಳ್ಳಿ ಹಂಗೆ 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 ಎದ್ದೇಳಿ ಮೆಲ್ಲಿಗೆ ಎದ್ದೇಳಿ ಇಟ್ಕೊಂಡಿದ್ದೀನಿ ಎದ್ದೇಳಿ ಸ್ವಾಮಿಯೇ ಶರಣಮಯ್ಯಪ್ಪ. ಹಂಗೆ ಮೂಸು ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಭಗವತಿಯೇ ಭಗವತಿಯೇ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಇಟ್ಕೊಳ್ಳಿ ನೆಕ್ಸ್ಟ್ ಕರೆಕ್ಷನ್ ಮಾಡು ഇത് മുന്നിൽ തേങ്ങ നെയ് തേങ്ങ മുന്നിൽ ഇതാണ് 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 അത് ഡിഫറെന്റ് അപ്പോൾ ഇതിന് മുതൽ ചെറുതായിട്ട് ഇതാക്കിയാൽ മതി ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣೋ ಅಯ್ಯಪ್ಪ ಶರಣಂ ಸ್ವಾಮಿ ಶರಣೋ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣೋ ಸ್ವಾಮಿ ಶರಣಂ ಸ್ವಾಮಿ ಶರಣೋ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣೋ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಅವ್ರು ಇಟ್ಕೊಳ್ತಾರೆ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ನೆಕ್ಸ್ಟ್ ಆಕಳು ಮಾಡಿ ಒಳ್ಳೆ ತಡಿ ತಡಿ ಹಂಗೆ ಹಿಡ್ಕೊ
ಇಟ್ಕೊಂಡು ನಾನು ಎಣ್ಣೆ ಹಾಕ್ತೀನಿ ಅವ್ರು ಇಟ್ಕೊಂಡು ಕೂತ್ಕೊಳ್ಳಿ ಸ್ವಾಮಿ. ಈ ರೀತಿಯಾಗಿ ಎಲ್ಲ ಇರುಮುಡಿ ಎಲ್ಲ ಕಟ್ಟಿದಾದಮೇಲೆ ನಾವು ಹೊರಟ್ವಿ. ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಇಲ್ಲೇ ಉಳ್ಕೊಳ್ತಾ ಇದ್ದಾರೆ, ನನ್ನ ತಮ್ಮನ ಫ್ರೆಂಡ್ ಫ್ಯಾಮಿಲಿ. ಅವ್ರಿಗೆ ಇಲ್ಲಿ ರಿಲೇಟಿವ್ ಮನೆ ಇದೆಯಂತೆ, ಹಾಗಾಗಿ ಅವ್ರು ಇಲ್ಲೇ ಉಳ್ಕೊಳ್ತಾ ಇದ್ದಾರೆ. ಆದರೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಅಂದರೆ ಇವರು ಹೊರಡೋದು ಬೆಳಗಿನ ಜಾವ, ಹಾಗಾಗಿ ನಾವು ಅಲ್ಲಿವರೆಗೂ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರುಮುಡಿ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವಿವಾಗ ಹೊರಡ್ತಾ ಇದ್ದೀವಿ. ನಾನು ಇವತ್ತು ಓಲಾ ಬುಕ್ ಮಾಡಿದ್ದೆ ಮೈಸೂರಲ್ಲಿ. ಇವತ್ತು ಎರಡೆರಡು ಹೊಸ ವಿಷಯನ ಮೈಸೂರಲ್ಲಿ ನಾನು ತಿಳ್ಕೊಂಡೆ. ಮೈಸೂರಲ್ಲಿ ಕೂಡ ಓಲಾ ವರ್ಕ್ ಆಗುತ್ತೆ, ಹಾಗೆಯೇ ಮೈಸೂರಲ್ಲಿ ಡಾಮಿನೋಸ್ ಕೂಡ, ಸ್ವಿಗ್ಗಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಎರಡೆರಡು ವಿಷಯ ನನಗೆ ಗೊತ್ತಾಯಿತು. ಲಾಸ್ಟ್ ಟೈಮ್ ಎಲ್ಲ ಮೈಸೂರಿಗೆ ಬಂದಾಗ ನಮಗೆ ಗೊತ್ತಿರಲಿಲ್ಲ ಓಲಾ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಈ ಸರ್ತಿ ಬಂದಾಗ ಗೊತ್ತಾಯಿತು. ಇವಾಗ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ರೈಲ್ವೆ ಸ್ಟೇಷನ್ ತುಂಬಾ ಚೆನ್ನಾಗಿದೆ ಮೈಸೂರದು, ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಖುಷಿಯಾಯಿತು ರೈಲ್ವೆ ಸ್ಟೇಷನ್ನ ನೋಡಿ. ಆಮೇಲೆ ಟ್ರೈನ್ ಹತ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ವಾಪಸ್ ಬೆಂಗಳೂರಿಗೆ. ಟ್ರೈನ್ ಫುಲ್ ಖಾಲಿ ಇತ್ತು. ನಾವು ಬುಕ್ಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ, ಅಂದರೆ ಟ್ರೈನ್ ಸಿಕ್ಕಿಲ್ಲ ಅಂದರೆ ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಪೂಜೆ ಎಲ್ಲ ಬೇಗ ಆಗಿದ್ದರಿಂದ ಟ್ರೈನ್ ಕೂಡ ಸಿಕ್ತು ನಮಗೆ. ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅಂದರೆ ಮೆಜೆಸ್ಟಿಕ್ಕಲ್ಲಿ ಇಳಿದ್ವಿ ನಾವು. ಮೆಟ್ರೋ ಅಂತ ಅಂದರೆ ಮೆಟ್ರೋ ಸ್ಟೇಷನ್ನು, ಅಲ್ಲಿ ಇಳಿ ಮತ್ತು ಅಲ್ಲಿಂದ ಒಂದು ಕ್ಯಾಬು, ಇಲ್ಲಿಂದ ಒಂದು ಆಟೋ, ಇದೆಲ್ಲ ಬೇಡ ಅಂತ ಹೇಳಿ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಬಂದ್ವಿ. ತುಂಬ ದಿನ ಆದಮೇಲೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ನೋಡ್ತಾ ಇರೋದು ನಾನು. ಎಷ್ಟೋ ವರ್ಷ ಆಗಿತ್ತು ಅಂತಲೇ ಅನ್ಕೋಬೋದು. ಯಶವಂತಪುರಕ್ಕೆ ಹೋಗ್ತಾ ಇದ್ವಿ ನಾವೆಲ್ಲರೂ ಹೋಗಬೇಕು ಅಂತ ಅಂದರೆ, ಊರಿಗೆಲ್ಲ ಹೋಗಬೇಕು ಅಂತ ಅಂದರೆ ಜಾಸ್ತಿ ಯಶವಂತಪುರದಿಂದನೇ ಹತ್ತುತ್ತಾ ಇದ್ವಿ. ತುಂಬ ದಿನ ಆದಮೇಲೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ನೋಡಿದ್ದು. ಆವಾಗ ತುಂಬ ಬರ್ತಾಯಿದ್ವಿ, ಬಟ್ ಇತ್ತೀಚೆಗೆ ಬಂದೇ ಇಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಚೆನ್ನಾಗಿತ್ತು ರೈಲ್ವೆ ಸ್ಟೇಷನು, ಖಾಲಿ ಇತ್ತು. ಇಷ್ಟೊಂದು ಖಾಲಿ ಇರೋದೇ ಇಲ್ಲ, ಯಾವಾಗಲೂ ರಶ್ ಇರುತ್ತೆ. ವೀಕೆಂಡಲ್ಲಿ ಬಂದುಬಿಟ್ರೆ ಅಂತೂ ಯಪ್ಪ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಆಮೇಲೆ ನಮಗೆ ಬುಕ್ ಮಾಡಿದ ತಕ್ಷಣ ಕ್ಯಾಬ್ ಸಿಕ್ತು. ಕ್ಯಾಬ್ ಹತ್ಕೊಂಡು 15 ಮಿನಿಟ್ಸಲ್ಲೆಲ್ಲ ನಾವು ಮನೆಯಲ್ಲಿದ್ವಿ. ಮನೆಗೆ ಹೋಗಿ ಮಲ್ಕೊಂಡಿದ್ದೆ. ಅಡುಗೆ ಮಾಡಿದ್ಲು ನಮ್ಮ ತಮ್ಮನ ಹೆಂಡತಿ, ಅಡುಗೆ ಮಾಡಿದ್ಲು. ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ, ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಮ್ಮಮ್ಮ ತಿಂಡಿ ಕೂಡ ಮಾಡಿಬಿಟ್ಟಿದ್ರು. ನಾನು ಹೇಳಿದ್ದೆ ನಮ್ಮಮ್ಮಗೆ ತಿಂಡಿ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡ, ನಾನು 6 ಗಂಟೆಗೆ ಎದ್ಬಿಟ್ಟು ಮನೆಗೆ ಹೋಗಿ ಮಾಡ್ಕೊತೀನಿ ಅಂತ. ಆದ್ರೂ ಅಮ್ಮ ದೋಸೆ ಮಾಡಿ, ಆಲೂಗಡ್ಡೆ ಪಲ್ಯ ಮಾಡಿ, ದೋಸೆ ಹಿಟ್ಟು ಕೂಡ ಕೊಟ್ಟಿದ್ದಾರೆ. ಮಕ್ಳಿಗೆ ಆಲ್ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟಿದ್ದಾರೆ. ಹೀಗಿತ್ತು ಇವತ್ತಿನ ವ್ಲಾಗ್. ಸನ್ರೈಸ್ ಒಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ಇವಾಗ 7 ಗಂಟೆ ಆಗಿದೆ. ನಮ್ಮವ್ರ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಮುಂದಿನ ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.